ಕೃಷಿ ವಲಯದ ಸುಧಾರಣೆಗಾಗಿ ನಿನ್ನೆಯಷ್ಟೇ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಅನುಷ್ಠಾನಕ್ಕೆ ಬರಲಿದೆ. ಬೆಳೆಯಲ್ಲಿ ವೈವಿಧ್ಯತೆ ಕಾಪಾಡುವುದು, ನೀರು ಮತ್ತು ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಾವಯವ ಕೃಷಿಗೆ ಉತ್ತೇಜನ ಸೇರಿದಂತೆ ಕೃಷಿ ವಲಯದ ಸಮಗ್ರ ಬದಲಾವಣೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ. ಚಿಕ್ಕಮಗಳೂರಿನಲ್ಲೂ ಕೇಂದ್ರ ಸರ್ಕಾರ ಘೋಷಿಸಿರುವ ರೈತ ಸ್ನೇಹಿ ಧನಧಾನ್ಯ ಕೃಷಿ ಯೋಜನೆಗೆ ರೈತರು ಹಾಗೂ ಜಿಲ್ಲೆಯ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರನ್ನು ಇದರ ವ್ಯಾಪ್ತಿಯಲ್ಲಿ ತಂದರೆ ಸಣ್ಣ ಹಾಗೂ ಅತಿ ಸಣ್ಣ ಹಿಡುವಳಿದಾರರು ವೈಜ್ಞಾನಿಕವಾಗಿ ಬೆಳೆ ಬೆಳೆಯಲು ಸಹಕಾರಿಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯ ರೈತ ಚಂದ್ರಶೇಖರ್, ಸಣ್ಣ ರೈತರಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ. ಉತ್ತಮ ತಳಿಯ ಬಿತ್ತನೆ ಬೀಜ ಸೇರಿದಂತೆ ಧಾನ್ಯಗಳ ಶೇಖರಣೆ, ಕೃಷಿ ಪರಿಕರಗಳ ಖರೀದಿಗೆ ಅಗತ್ಯ ನೆರವು ದೊರೆಯಲಿದೆ ಎಂದರು. ನಡೆದಿರತಕ್ಕಂತ ಧನಧಾನ್ ಯೋಜನೆಯನ್ನ ಅಧಿಕೃತವಾಗಿ ಅಲ್ಲಿ ತುಂಬಾ ಕೆಳಮಟ್ಟದ ಸಣ್ಣ ಹಿಡುವಳಿದಾರಗಳಿಗೆ, ಕೃಷಿ ರೈತರಿಗೆ ತುಂಬಾ ಅನುಕೂಲ ಆಗುವಂತ ಯೋಜನೆ ಆಗಿದೆ ಇದು. ಮತ್ತೋರ್ವ ರೈತ ಬಿಎಂ ಶರತ್, ಸಣ್ಣ ಹಿಡುವಳಿದಾರರಿಗೆ ಯೋಜನೆ ಫಲದಾಯಕವಾಗಿದ್ದು ಅದನ್ನು ಶೀಘ್ರ ಜಾರಿಗೆ ತರುವಂತೆ ಕೇಳಿಕೊಂಡಿದ್ದಾರೆ. ಅದರಿಂದ ಅವರಿಗೆ ಏನೂ ಕೂಡ ಅದ್ರ ದುಡ್ಡಿನ ಅವಶ್ಯಕತೆ ಇರಲಿ, ಏನೂ ಕೂಡ ಅವಶ್ಯಕತೆಗಳು ಬಿರಲ್ಲ. ಸಣ್ಣ ರೈತರುಗಳಿಗೆ ಏನಾಗುತ್ತೆ ಅಂದ್ರೆ ಆ 3 ತಿಂಗಳು ಕ್ರಾಪ್ ಅಥವಾ 6 ತಿಂಗಳು ಕ್ರಾಪ್, ವರ್ಷದ ಕ್ರಾಪ್ಗಳನ್ನ ನಂಬ್ಕೊಂಡಿರ್ತಾರೆ. ಈ ಸ್ಕೀಮು ತುಂಬಾ ಚೆನ್ನಾಗಿದೆ. ಅದನ್ನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಾಗಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ಕೊಂತಿದ್ದೇನೆ.